ವೆಲ್ಕಮ್ ಬ್ಯಾಕ್ ಟು ರೇಖಾ ಬ್ಲಾಗ್ಸ್. ನೂರಾರು ಹೂಗಳಿದ್ದರು ಈ ಅಂದ ಬೇರೆ. ಇವತ್ತಿನ ವ್ಲಾಗ್ ದೀಪಾವಳಿ. ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನ್ನ ಯೂಟ್ಯೂಬ್ ಚಾನಲ್ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತಿನ ವ್ಲಾಗ್ ದೀಪಾವಳಿ ವ್ಲಾಗ್ ಆಗಿರುತ್ತೆ. ಬನ್ನಿ ಗೈಸ್. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಬೆಳಗ್ಗೆ ಎದ್ದ ತಕ್ಷಣವೇ ರಂಗೋಲಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ನಾನೇನು ಅಷ್ಟು ಚೆನ್ನಾಗಿ ರಂಗೋಲಿ ಹಾಕಲ್ಲ, ಮಾಮೂಲಿಯಾಗಿ ಹಾಕ್ತೀನಿ, ನನಗೇನು ಅಷ್ಟೊಂದು ಬರೋದಿಲ್ಲ. ಅಲ್ಲಲ್ಲಲ್ಲಲ್ಲಲ್ಲಲ್ಲ, ನಾನಾದರೂ ಇಷ್ಟು ಫೋನ್ ನೋಡಿಕೊಂಡು ರಂಗೋಲಿ ಹಾಕ್ತೀನಿ ಇಷ್ಟು ಚೆನ್ನಾಗಿ. ನಮ್ಮ ತಂಗಿಗೆ ಅಷ್ಟೂ ಬರಲ್ಲ ಗಾಯ್ಸ್, ಅವಳಿಗೆ ಒಂಚೂರು ನೀಟಾಗಿ ರಂಗೋಲಿ ಹಾಕೋಕ್ಕೆ ಬರೋದಿಲ್ಲ. ಇವತ್ತು ಬೆಳಗ್ಗೆನೇ ಯಾರ ಮುಖ ನೋಡಿದ್ನೋ ಗೊತ್ತಿಲ್ಲ, ಬೆಳಗ್ಗೆನೇ ನಂದು ಸ್ಟ್ಯಾಂಡು ಮುರಿದೋಯ್ತು, ತುಂಬ ಬೇಜಾರಾಗೋಯ್ತು. ಅದನ್ನು ವಿಡಿಯೋ ಮಾಡೋಕ್ಕಂತ ಹೊರಗಡೆ ತೊಗೊಬಂದೆ. ರಂಗೋಲಿ ಹಾಕುವಾಗ ಆ ಸ್ಟ್ಯಾಂಡು ಫುಲ್ಲು ಹಿಡ್ಕೊಂಡಿದ್ದೆ, ಹಂಗೆ ಹೆಂಗೆ ಮುರಿತಂತಲೇ ಗೊತ್ತಾಗಲಿಲ್ಲ, ಮುರಿದೋಯ್ತು. ಕಂಗ್ರ್ಯಾಚುಲೇಷನ್ ಬ್ರದರ್. ವೈಟ್ ರಂಗೋಲಿ ಅಷ್ಟೇ ಇತ್ತು ಮನೇಲಿ. ನಾನು ಕಲರ್ ರಂಗೋಲಿಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಾಗ ಒಂದು ಟ್ರಿಕ್ ನೆನಪಾಯಿತು. ಕುಂಕುಮ ಮತ್ತು ಭಂಡಾರ ಅಂತಾರೆ, ಅದನ್ನ ರಂಗೋಲಿಯಲ್ಲಿ ಮಿಕ್ಸ್ ಮಾಡ್ಕೊಂಡು ಹಾಕಿದೆ. ಇದು ಆಕ್ಚುಲಿ ಚೆನ್ನಾಗಿ ನಾವು ಗೊತ್ತಲ್ಲ ನಮ್ಮ ತಲೆ, ಕೊನೆಗೆ ಈ ಥರ ಆಯಿತು. ರಂಗೋಲಿ ಇಷ್ಟು ಚೆನ್ನಾಗಿ ಬಿಡಿಸ್ದೆ. ಆಮೇಲೆ ಸ್ನಾನ ಮಾಡಿಕೊಂಡು, ತಲೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡಬೇಕು ಅಂತ ಕೂತ್ಕೊಂಡೆ. ಆಲ್ಮೋಸ್ಟ್ ನಾನು ನಮ್ಮ ಮನೇಲಿ ಜಾಸ್ತಿ ಪೂಜೆ ಮಾಡ್ತಿದ್ದಿಲ್ಲ, ಇವಾಗಿಂದ ಜಾಸ್ತಿ ನಾನೇ ಪೂಜೆ ಮಾಡ್ತೀನಿ. ಆಮೇಲೆ ನಾಳೆ ಡೆಲಿವರಿ ಆದಮೇಲೆ ಮಾಡೋಕ್ಕಾಗಲ್ಲ, ಅದಕ್ಕೆ ಇವಾಗೇ ಪೂಜೆ ಮಾಡಿ ಎಲ್ಲ ಪೂಜೆ ನಾನೇ ಮಾಡ್ತೀನಿ ಮನೆಯಲ್ಲಿ. ಸಾಯಂಕಾಲ ಮತ್ತು ಬೆಳಗ್ಗೆನೂ ಪೂಜೆ ಮಾಡಿ ಆದಮೇಲೆ ನಾನು ಇದನ್ನ ರಾಯರ ಫೋಟೋನ ಮೊನ್ನೆ ಒಂದು 1 ಮಂತ್ ಆಯ್ತೇನೋ ತರಿಸಿ, ಅದಕ್ಕೆ ನಾನೇ ಪೂಜೆ ಮಾಡ್ತಾಯಿದ್ದೀನಿ. ಈ ಹೂವೆಲ್ಲ ನಮ್ಮ ಮನೆ ಹತ್ರನೇ ಸಿಗ್ತವೆ, ಹೂವಿಗೇನು ಅರ್ಧ ಇಲ್ಲ. ಇಲ್ಲಿ ಕೆಳಗಡೆ ಎಲ್ಲ ಗಿಡಗಳಿದ್ದಾವೆ. ಊರಲ್ಲಾದರೆ ಎಲ್ಲೆಲ್ಲೋ ಹೋಗಿ ಕಿತ್ಕೊಬರ್ಬೋದಾಗಿತ್ತು, ಇಲ್ಲಿ ಹೂವಿಂದೇ ಟೆನ್ಷನ್ ಆಗಿತ್ತು. ಬಟ್ ಹೂವಿಗೇನು ಅರ್ಧ ಇಲ್ಲ, ಎಲ್ಲ ಹೂವು ಜಾಸ್ತಿನೇ ಸಿಗ್ತವೆ ಇಲ್ಲಿ. ಪೂಜೆ ಮಾಡಬೇಕಾದ್ರೆ ಏನೋ ಒಂಥರ ಮನಸ್ಸಿಗೆ ತಳಮಳ ಅನ್ನಿಸ್ತಾಯಿತ್ತು. ಆದರೂ ನಿಧಾನಕ್ಕೆ ರಾಯರ ಪೂಜೆ ಯಾವ ಥರ ಮಾಡಬೇಕು ಏನು ಅಂತೆಲ್ಲ ತಿಳ್ಕೊಂಡಿದ್ದೀನಿ, ಮತ್ತು ಅದೇ ಥರನೇ ಮಾಡ್ತೀನಿ ರಾಯರ ಪೂಜೆನ. ಕೂತ್ಕೊಂಡು ಎಲ್ಲ ದೇವ್ರ ಹತ್ರ ಇಟ್ಕೊಂಡಾದಮೇಲೆ ನಾನು ಬೆಳಗ್ಗೆ ಎದ್ದ ತಕ್ಷಣವೇ ಒಂದು ತೊಟ್ಟು ನೀರು ಕುಡ್ದಿಲ್ಲ, ಹಂಗೆ ಸ್ನಾನ ಮಾಡಿಬಿಟ್ಟು ಎಲ್ಲ ಪೂಜೆ ಆದಮೇಲೆ ನಾನು ನೀರು ಕುಡಿಯೋದು. ಹಂಗಾಗಿ ಪೂಜೆ ಎಲ್ಲ ಮುಗೀತು. ಲಾಸ್ಟಿಗೆ ಈ ಥರ ಆಯಿತು ಪೂಜೆ ಮಾಡಿದರೆ ಏನೋ ಒಂಥರ ನೆಮ್ಮದಿ. ಟಿಫನ್ಗೆ ಚಿತ್ರಾನ್ನ ಮಾಡಿದ್ದೆ ನಾನೇ, ನಮ್ಮಮ್ಮ ಹೊರಗಡೆ ಹೋಗಿತ್ತು. ನಿನ್ನೆನೇ ಚಿತ್ರಾನ್ನನೇ, ಇವತ್ತು ಚಿತ್ರಾನ್ನನೇ. ನಮ್ಮ ಮನೇಲಿ ಏನು ಮಾಡಿದರೂ ಸುಮ್ಮನೆ ತಿಂತಾರೆ. ನಿನ್ನೆ ಚಿತ್ರಾನ್ನ, ಇವತ್ತು ಚಿತ್ರಾನ್ನ ತಿಂದ್ಕೊಂಡೆ. ನಾನೇ ಮಾಡಿದ್ದು ಚಿತ್ರಾನ್ನ ಮಾಡಿಬಿಟ್ಟೇ ಸ್ನಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡಿದ್ದು. ಚಿತ್ರಾನ್ನ ಆಲ್ಮೋಸ್ಟ್ ಒಂದು ಸ್ವಲ್ಪ ಚೆನ್ನಾಗಾಗಿತ್ತು. ಚಿತ್ರಾನ್ನ ತಿಂದು ತಲೆನೂ ಹಸಿ ಇತ್ತು, ಅದಕ್ಕೆ ಫ್ಯಾನ್ ಹಾಕ್ಕೊಂಡು ಕ್ಲೀನಾಗಿ ಒರೆಸ್ಕೊತಾ ಇದ್ದೆ. ನಾನು ಹೇರ್ ಸ್ಟೈಲ್ನ ಇದನ್ನು ಯಾವಾಗ ನೋಡಿದ್ರು ನಾನು ಆಲ್ಮೋಸ್ಟ್ ಎಲ್ಲ ವಿಡಿಯೋದಲ್ಲೂ ನೋಡಿರ್ಬೋದು ನೀವು, ಇದೇ ಹೇರ್ ಸ್ಟೈಲೇ ಇರೋದು. ನಾನು ಬೆಂಗಳೂರಲ್ಲಿದ್ದಾಗ ಯಾರೂ ಇರೋಲ್ಲ ಜೊತೆಗೆ ಅಂತ ಹೇಳಿ ಮನೆಯಲ್ಲೇ ಕುತ್ಕೊಂಡು ಕಲ್ತ್ಕೊಂಡಿದ್ದು ಹೇರ್ ಸ್ಟೈಲು. ಎಲ್ಲಿಗಾರು ಹೋದರೆ ಇದೇ ಒಂದೇ ಹೇರ್ ಸ್ಟೈಲನ್ನು ಹಾಕ್ಕೊಂಡು ಹೋಗೋದು ನನಗೆ ಬರೋದು. ಅದೇನು ಅಷ್ಟೊಂದೇನು ಟಫ್ ಅಲ್ಲ. ಹಿಂಗೆ ಸೈಡ್ ತೆಗೆದ್ಬಿಟ್ಟು ಮೇಲ್ಗಡೆ 2 ಸ್ಟೆಪ್ ಇಟ್ಕೊಂಡು ಇನ್ನು ಮುಂದ್ಗಡೆನೇ ಒಂದು ಸ್ಟೆಪ್ ತೊಗೊಂಡು ಹೋದರೆ ಅದೇ ಹೇರ್ ಸ್ಟೈಲ್ ರೆಡಿಯಾಗಿ ಹೋಗುತ್ತೆ. ಅಷ್ಟೊಂದೇನು ಟಫ್ ಏನು ಅನಿಸಲ್ಲ. ಹಂಗಾಗಿ ಇದನ್ನು ಒಬ್ಬಳೇ ಕಲ್ತ್ಕೊಂಡಿದ್ದೆ. ಬೆಂಗಳೂರಲ್ಲಿ ಒಬ್ಬಳೇ ಇದ್ದಾಗ ಯಾರೂ ಬರಲ್ವಲ್ಲ ಹಾಕೋಕ್ಕೆ, ನಾನೇ ಹಾಕ್ಕೋಬೇಕು ಅಂತ ಇದನ್ನು ಕಲ್ತ್ಕೊಂಡಿದ್ದೆ. ಅದೇನು ಫುಲ್ ಈಸಿ, ಹಿಂಗೊಂದು ತೊಗೊಂಡು ಹೋಗ್ತಾಯಿದ್ರೆ ಮುಗ್ದೋಯ್ತು, ಬೇಗ ಹಾಕ್ಕೊಂಡು ಹೋಗ್ಬಿಡ್ತೀವಿ. ಅದೇನು ಟಫ್ ಎಲ್ಲ ಅಷ್ಟೊಂದು. ಇವತ್ತು ಒಂದು ವಿಡಿಯೋ ಮಾಡ್ಕೋಬೇಕು, ಅದಕ್ಕೆ ರೆಡಿ ಆಗ್ತಾಯಿದ್ದೆ. ಕೊರಳಲ್ಲಿ ತಾಳಿ ಕಾಣ್ತಾ ಇಲ್ಲ, ಒಳಗಡೆ ಹೋಗ್ಬಿಟ್ಟಿದೆ. ಇಷ್ಟೇ ಹೇರ್ ಸ್ಟೈಲು. ಈ ಕಡೆಯಿಂದ ಆ ಕಡೆ ಒಂದು ಸ್ವಲ್ಪ ಹಿಂಗೆ ಸುತ್ಕೊಂಡ್ಬಿಟ್ರೆ ಮುಗ್ದೋಯ್ತು ಹೇರ್ ಸ್ಟೈಲು. ಏನೋ ಅಷ್ಟೊಂದೇನು ಟಫ್ ಏನು ಅನಿಸಲ್ಲ. ಇದನ್ನು ಒಬ್ಬಳೇ ಹಾಕ್ಕೊಳೋದು ಕಲ್ತ್ಕೊಂಡಿದ್ದು ಬೆಂಗಳೂರಿನಲ್ಲಿ. ಲಾಸ್ಟಿಗೆ ಈ ಥರ ರೆಡಿ ಆದೆ. ಈ ಥರ ಕಾಣ್ತಾ ಇದೆ ಹೇರ್ ಸ್ಟೈಲು. ಮುಖಕ್ಕೆ ನಾನೇನು ಜಾಸ್ತಿ ಪ್ರಾಡಕ್ಟ್ಸ್ ಏನು ಯೂಸ್ ಮಾಡಲ್ಲ. ಫೇರ್ ಆ್ಯಂಡ್ ಲವ್ಲಿ ಬಿಟ್ಟು ಏನೂ ಹಚ್ಚಲ್ಲ ನಾನು. ಬಟ್ ಫೇರ್ ಆ್ಯಂಡ್ ಲವ್ಲಿನ ಚಿಕ್ಕವರಿದ್ದಾನೆ ಅದೇ ಕಂಟಿನ್ಯೂ ಆಗಿ ಅದನ್ನೇ ಹಚ್ಕೊಂಬರ್ತಾಯಿದ್ದೀವಿ. ಏನು ಬೇರೆ ಏನು ಯೂಸ್ ಮಾಡಲ್ಲ ಪ್ರಾಡಕ್ಟ್ಸ್ ನಾನು. ಅವಾಗವಾಗ ಮೇಕಪ್ಪು ಎಲ್ಲಿಗಾರು ಹೊರಗಡೆ ಹೋಗ್ಬೇಕಂದ್ರೆ ಅಷ್ಟೇ ಮೇಕಪ್ ಮಾಡ್ಕೊಂಡು, ಹೊರಗಡೆ ಹೋಗ್ಬೇಕಂದ್ರೆ ಅಷ್ಟೇ ಮೇಕಪ್ ಮಾಡ್ಕೊಳ್ಳೋದು. ಮೇಕಪ್ ಅಂದರೆ ಏನೇನು ಪ್ರಾಡಕ್ಟ್ಸು ಇದ್ದಾವೆ,
ಅಷ್ಟೇ ನಾನು ಯೂಸ್ ಮಾಡೋದು. ಫೇರ್ ಆ್ಯಂಡ್ ಲವ್ಲಿ ಮತ್ತು ಒಂದು ಸ್ವಲ್ಪ ಲಿಪ್ಸ್ಟಿಕ್ ಹಾಕ್ಕೊತೀನಿ ಅಷ್ಟೇ, ಜಾಸ್ತಿ ಏನಿಲ್ಲ. ಮತ್ತು ಜುಮ್ಕಿ ಹಾಕ್ಕೋಬೇಕು ಅಂತ ಅಂದ್ಕೊಂಡೆ, ಈ ಡ್ರೆಸ್ಸಿಗೆ ಮ್ಯಾಚ್ ಆಗಂಗೆ ಇವ್ನ ಹಾಕ್ಕೊಂಡೆ. ಅದು ನನಗೆ ಇಷ್ಟ ಆಗಲಿಲ್ಲ, ಅದಕ್ಕೆ ಇವ್ನ ಹಾಕ್ಕೊತಾ ಇದ್ದೀನಿ ಬಿಚ್ಚಿ. ಒಂದು ವಿಡಿಯೋ ಮಾಡ್ಕೋಬೇಕಾಗಿತ್ತು, ಅದಕ್ಕೆ ರೆಡಿ ಆದೆ. ಫೈನಲಿ ಈ ಥರ ರೆಡಿ ಆದೆ. ಒಂದು ಸ್ವಲ್ಪ ಲಿಪ್ಸ್ಟಿಕ್ ಹಾಕ್ಕೊಂಡೆ, ನಾನೇನು ಜಾಸ್ತಿ ಏನು ರೆಡಿ ಆಗೋಲ್ಲ. ಸ್ವಲ್ಪ ಲಿಪ್ಸ್ಟಿಕ್ ಹಾಕ್ಕೊಂಡು ವಿಡಿಯೋ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಕೊನೆಗೆ ಈ ಥರ ರೆಡಿ ಆದೆ. ಫೈನಲಿ ಮುಖ ಎಲ್ಲ ಊದ್ಬಿಟ್ಟಿದೆ ನಂದು ಇವಾಗ ಪ್ರೆಗ್ನೆನ್ಸಿಯಲ್ಲಿ, ಮೂಗೆಲ್ಲ ಊದ್ಬಿಟ್ಟಿದೆ. ಈ ಥರ ರೆಡಿಯಾಗಿ ಹೊರಗಡೆ ಬಂದೆ. ಊರಿಂದ ನಮ್ಮ ಅಜ್ಜಿ ಬಂದಿತ್ತು. ನಮ್ಮ ಗಂಡನ ಅಜ್ಜಿ ಇವರು. ನಮ್ಮ ತಂಗಿ ನನ್ನ ಡ್ರೆಸ್ ಹಾಕ್ಕೊಂಡು ಹೆಂಗೆ ಮೆರಿತಾವಳೆ ನೋಡಿ ಫ್ರೆಂಡ್ಸ್. ಒಂದು ಡ್ರೆಸ್ ಕೊಡಲ್ಲ ಫ್ರೆಂಡ್ಸ್ ಅವಳು ನನಗೆ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ನನ್ನ ಡ್ರೆಸ್ ಹಾಕ್ಕೊಂಡು ಶೋಕಿ ಮಾಡ್ತಾಳೆ. ನಮ್ಮಮ್ಮ ದೇವಸ್ಥಾನಕ್ಕೆ ಹೋಗಿದೆ. ನಾನು ನಮ್ಮ ಸಂಜು, ನಮ್ಮ ಅಜ್ಜಿ ಊರಿಂದ ಬಂದಿದೆ. ನಮ್ಮ ಅಜ್ಜಿ, ನಾನು, ನಮ್ಮ ಸಂಜು ಅಷ್ಟೇ ಇತ್ತು. ಇವತ್ತು ದೇವ್ರ ಪೂಜೆ ಈ ಥರ ದೇವ್ರ ಪೂಜೆ ಮಾಡಿ ಟಿಫನ್ ಮಾಡಿಕೊಂಡು ಇವಾಗ ರೆಡಿ ಆಗಿಬಿಟ್ಟು ಒಂದು ವಿಡಿಯೋ ಮಾಡಬೇಕು, ಅದಕ್ಕೆ ರೆಡಿ ಆಗಿದ್ದೀನಿ. ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸಾಯಂಕಾಲ ಏನೋ ತಿನ್ನಬೇಕು ಅನ್ನಿಸ್ತು, ಅದಕ್ಕೆ ನಮ್ಮ ಯಜಮಾನ್ರು ತೊಗೊಬಂದಿದ್ರು ಕೋಡ್ಬಳೆ ಚಕ್ಲಿ. ಹೋದ ವ್ಲಾಗಲ್ಲಿ ನೋಡಿರ್ತೀರ ನೀವು, ಅದನ್ನು ತಿಂದ್ರಾಯಿತು ಅಂತ. ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಏನು ತಿಂದರೂ ಎಷ್ಟು ತಿಂದರೂ ಇನ್ನೂ ತಿನ್ನಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಕೋಡ್ಬಳೆ ಮತ್ತು ಬೆಣ್ಣೆ ಮುರುಕನ್ನ 2 ಮಿಕ್ಸ್ ಮಾಡಿ ಹಾಕ್ಕೊಂಡೆ. ನಮ್ಮ ತಂಗಿ ಮೇಲ್ಗಡೆ ಏನೋ ಮಾಡ್ತಾಯಿದ್ಲು, ಅವಳು ಬಂದರೆ ಇವಾಗ ಅವಳು ಹಾಕ್ಕೊಂಡು ಕುತ್ಕೊತಾಳೆ. ಕೋಡ್ಬಳೆ ಚಕ್ಲಿನ ತಿಂದೆ. ಈ ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ಎಷ್ಟು ತಿಂದ್ರೂ ಸಮಾಧಾನನೇ ಅನಿಸಲ್ಲ, ಜಾಸ್ತಿ ಹೊಟ್ಟೆ ಹಸ್ತಾ ಇರುತ್ತೆ. ಯಾಕೆ ಅಂತ ಗೊತ್ತಿಲ್ಲ. ತಿಂತ ಆಮೇಲೆ ಅದು ಒಂದು ಎದೆ ಉರಿ ಬಂದುಬಿಡುತ್ತೆ. ನಾವು ಏನು ತಿನ್ನಬೇಕು ಅಂತ ಅನಿಸುತ್ತೆ, ಆಮೇಲೆ ಆ ಎದೆ ಉರಿ ಬರೋಕ್ಕೆ ಹಿಂಜರಿಕೆ ಆಗುತ್ತೆ ತಿನ್ನೋಕ್ಕೆ. ಕುತ್ಕೊಂಡು ತಿಂತಾ ಇದ್ದೆ ಹೊರಗಡೆ. ಫುಲ್ಲು ವಾತಾವರಣ ಎಲ್ಲ ಚೆನ್ನಾಗಿತ್ತು, ಒಂಥರ ತಣ್ಣಗೆ. ಅದಕ್ಕೆ ಹೊರಗಡೆ ಬಂದು ಕುತ್ಕೊಂಡು ತಿಂತಾಯಿದ್ದೆ. ನಾಳೆ ಎಲ್ಲ ನಾಡ್ದು 9 ಮಂತ್ ಚೆಕಪ್ಪಿಗೆ ಹೋಗಬೇಕು. ಚೆಕಪ್ ಅಲ್ಲ, ಸ್ಕ್ಯಾನಿಂಗಿಗೆ ಹೋಗಬೇಕು. ಚೆಕಪ್ ಆಗಿದೆ. ಲಾಸ್ಟ್ ಚೆಕಪ್ಪು. ಯಾವಾಗ ಡೆಲಿವರಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಮುಖ ಒಂಥರ ಕಾಣ್ತೈತೆ, ಅದಕ್ಕೆ ಕ್ಲೀನಾಗಿ ಮಾಡ್ಕೊತಾ ಇದ್ದೆ. ಸಾಯಂಕಾಲ ಟೈಮು ಏನಾದರೂ ತಿನ್ನಲಿಲ್ಲ ಅಂದರೆ ಸಮಾಧಾನನೇ ಆಗೋಲ್ಲ. ಗೋಬಿ ಆಗಲಿ, ಪಾನಿಪುರಿ ಆಗಲಿ, ಈ ಥರ ಸ್ನ್ಯಾಕ್ಸ್ ಏನಿದ್ರು ತಿಂತೀನಿ. ಆಲ್ಮೋಸ್ಟ್ ಅವಾಗ ಜಾಸ್ತಿ ತಿಂತಿದ್ದೆ ಇಲ್ಲ, ಇವಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ಜಾಸ್ತಿ ತಿಂತಾಯಿದ್ದೀನಿ. ನಮ್ಮ ತಂಗಿ ಕರಿತಾ ಇದ್ದೆ ತಿನ್ನೋಕ್ಕೆ ಬಾ ಅಂತ. ಅವಳು ಮೇಲ್ಗಡೆ ಫೋನಲ್ಲಿ ಮಾತಾಡ್ತಾ ಇದ್ಲು. ಅವಳ ಕರೆದೆ, ಕಿವಿನೇ ಕೇಳಲ್ಲ ಗೈಸ್ ಅವಳಿಗೆ, ಅಷ್ಟೊಂದು ಮೊಬ್ಬು. ನೈಟು ಊಟಕ್ಕೆ ನಾನು ನಮ್ಮಮ್ಮ ಕೂತ್ಕೊಂಡಿದ್ದೆ. ನಮ್ಮ ಅಜ್ಜಿ ಊಟ ಮಾಡ್ತಾಯಿತ್ತು, ನಾನು ಟೊಮೊಟೊ ಸಾಂಬಾರು ಅನ್ನ ಊಟ ಮಾಡ್ತಾಯಿದ್ದೆ. ನಮ್ಮ ಅಜ್ಜಿ ಮುದ್ದೆ ಮಾಡಿಕೊಟ್ಟಿದ್ದೆ, ತಿಂದರು. ಇಷ್ಟು ನನ್ನ ವ್ಲಾಗ್ ಆಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್